ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ರೇವಣ್ಣ ಅವ್ರ ಬಂಧನಚ್ಚಿ ಪಾಪ ಈ ತರ ಆಗ್ಬಾರ್ದಾಗಿತ್ತು ಅಂತ ಅನುಕಂಪದ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಯಾರಿಗೆ ಆದರೂ ಮನುಷ್ಯ ಆದವ್ರಿಗೆ ಒಂದಲ್ಲ ಒಂದು ಟೈಮು ಅನುಕಂಪ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮನುಷ್ಯ ಆದವ್ರಿಗಿದೆ. ಅದನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸರ್, ಇಷ್ಟಕ್ಕೆಲ್ಲ ಕಾರಣ ಸರ್ಕಾರನ ಅಂತ ಆರೋಪನ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ. ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಏನೇನೋ ಮಾತನಾಡಿದ್ರು ಅವರು. ಈಗ ದಿಢೀರಾಗಿ ಅದೇ ಅವರು ಆ ಸಂದರ್ಭಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತವೆ. ಆದರೂ ಕೂಡ ನಿಜವಾದಂಥ ಅರಿವಾಗಿ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಇದು ರೇವಣ್ಣ ಅವ್ರ ಬಂಧನ ನೀವು ರಾಜಕೀಯ ಅಂತ ಅನ್ಸುತ್ತೆ ಈಗ ತಮಗೆ? ರೇವಣ್ಣವರು ತಪ್ಪು ಮಾಡದೆ ಅವ್ರಿಗೆ ಆ ಒಂದು ಶಿಕ್ಷೆ ಅನುಭವಿಸಿದ್ದು ಅವ್ರ ಮನಸ್ಸಲ್ಲೂ ನೋವಿದೆ, ಜನಗಳಿಗೂ ಗೊತ್ತಿದೆ, ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿಲ್ಲದೆ ಏನಿಲ್ಲ. ಗೊತ್ತಿದ್ರು ಕೂಡ ಈ SIT ಅವರು ಮೂಲಕ ಅವ್ರನ್ನ ಬಂಧನ ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಸರ್, ನಿನ್ನೆ ಬಂದ ಅಭಿಮಾನಿಗಳೆಲ್ಲ ಕೂಡ ಡಿ.ಕೆ. ಶಿವಕುಮಾರ್ ಮಾಡ್ತಿರೋ ಉನ್ನಾರ ಅನ್ನುವಂತ ಮಾತುಗಳು. ಸರ್ಕಾರ ಯಾವುದೇ ಆಕ್ಷೇಪಣೆಗಳು ಬಂದರೂ ಕೂಡ SIT ಕಮಿಟಿಯನ್ನ ಫಾರ್ಮೇಶನ್ ಮಾಡಿರ್ತಕ್ಕಂಥದ್ದು ಎನ್ಕ್ವೈರಿ ಕಮಿಟಿಯನ್ನ ಸರ್ಕಾರ ಮಾಡಿದೆ. ಸರ್ಕಾರದ ಅಧಿಕಾರಿಗಳಿದ್ದಾರೆ. ಅವರು ಸರ್ಕಾರ ಹೇಳಿತಾರೆ, ಅವ್ರು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ರೇವಣ್ಣ ಅವ್ರ ಬಂಧನಚ್ಚಿ ಪಾಪ ಈ ತರ ಆಗ್ಬಾರ್ದಾಗಿತ್ತು ಅಂತ ಅನುಕಂಪದ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಯಾರಿಗೆ ಆದರೂ ಮನುಷ್ಯ ಆದವ್ರಿಗೆ ಒಂದಲ್ಲ ಒಂದು ಟೈಮು ಅನುಕಂಪ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮನುಷ್ಯ ಆದವ್ರಿಗಿದೆ. ಅದನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸರ್, ಇಷ್ಟಕ್ಕೆಲ್ಲ ಕಾರಣ ಸರ್ಕಾರನ ಅಂತ ಆರೋಪನ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ. ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಏನೇನೋ ಮಾತನಾಡಿದ್ರು ಅವರು. ಈಗ ದಿಢೀರಾಗಿ ಅದೇ ಅವರು ಆ ಸಂದರ್ಭಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತವೆ. ಆದರೂ ಕೂಡ ನಿಜವಾದಂಥ ಅರಿವಾಗಿ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಇದು ರೇವಣ್ಣ ಅವ್ರ ಬಂಧನ ನೀವು ರಾಜಕೀಯ ಅಂತ ಅನ್ಸುತ್ತೆ ಈಗ ತಮಗೆ? ರೇವಣ್ಣವರು ತಪ್ಪು ಮಾಡದೆ ಅವ್ರಿಗೆ ಆ ಒಂದು ಶಿಕ್ಷೆ ಅನುಭವಿಸಿದ್ದು ಅವ್ರ ಮನಸ್ಸಲ್ಲೂ ನೋವಿದೆ, ಜನಗಳಿಗೂ ಗೊತ್ತಿದೆ, ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿಲ್ಲದೆ ಏನಿಲ್ಲ. ಗೊತ್ತಿದ್ರು ಕೂಡ ಈ SIT ಅವರು ಮೂಲಕ ಅವ್ರನ್ನ ಬಂಧನ ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಸರ್, ನಿನ್ನೆ ಬಂದ ಅಭಿಮಾನಿಗಳೆಲ್ಲ ಕೂಡ ಡಿ.ಕೆ. ಶಿವಕುಮಾರ್ ಮಾಡ್ತಿರೋ ಉನ್ನಾರ ಅನ್ನುವಂತ ಮಾತುಗಳು. ಸರ್ಕಾರ ಯಾವುದೇ ಆಕ್ಷೇಪಣೆಗಳು ಬಂದರೂ ಕೂಡ SIT ಕಮಿಟಿಯನ್ನ ಫಾರ್ಮೇಶನ್ ಮಾಡಿರ್ತಕ್ಕಂಥದ್ದು ಎನ್ಕ್ವೈರಿ ಕಮಿಟಿಯನ್ನ ಸರ್ಕಾರ ಮಾಡಿದೆ. ಸರ್ಕಾರದ ಅಧಿಕಾರಿಗಳಿದ್ದಾರೆ. ಅವರು ಸರ್ಕಾರ ಹೇಳಿತಾರೆ, ಅವ್ರು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.